ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಚಾರ್ಟಿಂಗಲ್ಲಿ ಅಲರ್ಟ್ಸ್ನ ಹೇಗೆ ಸೆಟ್ ಮಾಡೋದು, ವಾಚ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ. ನೋಡಿ, ನಮಗೆ ನಾನು ನಿಫ್ಟಿ 50 ಇಂಡೆಕ್ಸ್ನ ತೊಗೊಂಡಿದ್ದೀನಿ. ಇದು ಬಿಟ್ಟು ಲೆಟ್ಸ್ ಬ್ಯಾಂಕ್ ನಿಫ್ಟಿ ಅಥವಾ ಇನ್ನೂ ಯಾವುದಾದ್ರು ಒಂದೆರಡು ಇಂಡೆಕ್ಸಸ್ನ ತೊಗೊತೀನಿ. ಸೊ ಓವರಾಲ್ ನಮಗೆ ಏನು ಬೇಕು ಅಂತಂದರೆ, ನನಗೆ ನಾನು ಡಿಸೈಡ್ ಮಾಡಿರುವಂಥ ಅಸೆಟಲ್ಲಿ ಮಾತ್ರ ನಂಗೆ ಅಲರ್ಟ್ ಬೇಕು. ಫಾರ್ ಎಕ್ಸಾಂಪಲ್ ಲೆಟ್ಸ್ ನಾನು ನಿಫ್ಟಿನಲ್ಲಿ ಯಾವುದೋ ಒಂದು ಇಂಡಿಕೇಟರ್ ಆ್ಯಡ್ ಮಾಡ್ತೇನೆ. ಲೆಟ್ಸ್ ನನಗೆ ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಯಾವಾಗ ಪ್ರೈಸ್ ಅನ್ನೋದು ಅಪ್ಪರ್ ಬ್ಯಾಂಡ್ನ ಕ್ರಾಸ್ ಮಾಡಿ ಮೇಲೆ ಹೋಗುತ್ತೋ, ಅಥವಾ ಯಾವಾಗ ಪ್ರೈಸ್ ಅನ್ನೋದು ಕಂಪ್ಲೀಟ್ ಕ್ಯಾಂಡಲ್ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ರಿಯೇಟ್ ಆಗುತ್ತೋ ಆವಾಗ ಎಕ್ಸಾಷನ್ ಆಗುತ್ತೆ ಅಂತ ಅರ್ಥ. ಅದು ಬೇಸಿಕ್ ನಾಲೆಜ್ ಹೇಳ್ತಿರೋದು ನಾನು. ಅಗೈನ್ ಇದು ಪ್ರೂವೆನ್ ಸಿಸ್ಟಮ್ ಅಂತ ತಗೋಬೇಡಿ. ಸೊ ನನಗೆ ಮೇಯ್ನ್ ರೀಸನ್ ಇಲ್ಲಿ ಏನಂತಂದರೆ, ಅಲರ್ಟ್ಸ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ನಾವು ಡಿಸೈಡ್ ಮಾಡಿರೋ ಅಸೆಟ್ಟಲ್ಲಿ ಅಂತ ಮೇಯ್ನ್ ಉದ್ದೇಶ ನಾವು ಈ ವಿಡಿಯೋನಲ್ಲಿ ಕಲಿಯೋದು. ಸೊ ನನಗೆ ಅಲ್ಲಿಂದ ಮೀನ್ ರಿವರ್ಜನ್ ಟ್ರೇಡ್ಸ್ ಬರುತ್ತೆ ಅಂತ ಅರ್ಥ. ಸೊ ಅಲ್ಲಿಂದ ಪ್ರೈಸ್ ಅನ್ನೋದು ಫಾಲೋ ಆಗೋಕ್ಕೆ ಶುರುವಾಯಿತು. ಈಗ ನನಗೆ ನಾನು ಬರೀ ನಿಫ್ಟಿ ಮಾತ್ರ ನೋಡ್ತಿದ್ದೀನಿ, ಅಥವಾ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾತ್ರ ನೋಡ್ತಿದ್ದೀನಿ, ಬರೀ ಯಾವ ಇಂಡೆಕ್ಸಸ್ ಅಥವಾ ಯಾವ ಅಸೆಟ್ ನಾನು ನೋಡ್ತಾ ಇಲ್ಲ. ಸೊ ಎರಡರಲ್ಲಿ ಮಾತ್ರ ನಾನು ಅಲರ್ಟ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಯಾವಾಗ ಬೋಲಿಂಜರ್ ಬ್ಯಾಂಡಲ್ಲಿ ಆ ಬಿಹೇವಿಯರ್ ಸಿಗುತ್ತೋ ಅದು ಆ ಥರ ನಾವು ಅಲರ್ಟ್ಸ್ನ ಸೆಟ್ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಮೆಥಡಲ್ಲಿ ನಾವು ನೋಡೋದಾದ್ರೆ, ಲೆಟ್ಸ್ ನಾನು RSI ತಗೊತೀನಿ. ಸೊ RSI ಅಲ್ಲಿ ನನಗೆ ಯಾವಾಗ ಓವರ್ ಸೋಲ್ಡ್ ಬರುತ್ತೆ, ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡಿ. ಸೊ ನಮಗೆ ಈ ಬಾಟಮಲ್ಲಿ ಏನು ಝೋನ್ ನೋಡ್ತಿದ್ದೀರಾ, ಇಲ್ಲಿ ಓವರ್ ಸೋಲ್ಡ್ ಆಗಿದೆ ನೋಡಿ, ಈ ಝೋನ್ ಓವರ್ ಸೋಲ್ಡ್ ಆಗಿದೆ. ಮತ್ತು ಈ ಕಂಪ್ಲೀಟ್ ಝೋನ್ ಏನು ನೋಡ್ತಿದ್ದೀರಾ, ಇದು ಓವರ್ ಸೋಲ್ಡ್ ಆಗಿದೆ. ಸೊ ನಾನು ಎವ್ರಿ ಟೈಮ್ ಮಾರ್ಕೆಟ್ನ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಯಾವಾಗ ಪ್ರೈಸ್ ಅನ್ನೋದು ಓವರ್ ಸೋಲ್ಡ್ ಆಗುತ್ತೋ ಆವಾಗ ನನಗೆ ಅಲರ್ಟ್ ಬೇಕು. ಓಕೆನಾ? ಸೊ ಅದನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು. ಸೊ ಇದೆಲ್ಲದಕ್ಕೂ ನಾವೇನು ಮಾಡ್ತೀವಿ, ಫಸ್ಟ್ ಚಾರ್ಟಿಂಗ್ಗೆ ಹೋಗ್ತೀವಿ. ಅದಕ್ಕೆ ನಾವು ಗೂಗಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ನಮಗೆ ಚಾರ್ಟಿಂಗ್ ಟೈಪ್ ಮಾಡಿದ ನಂತರ ಸೊ ವೆಬ್ಸೈಟ್ ಅನ್ನೋದು ಓಪನ್ ಆಯಿತು. ಇದರಲ್ಲಿ ಸ್ಕ್ರೀನ್ಸ್ ಅಂತ ಇರುತ್ತೆ. ಸ್ಕ್ರೀನ್ಸಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅಂತ ತಗೊಳ್ಳಿ. ಓಕೆನಾ? ಕ್ರಿಯೇಟ್ ಸ್ಕ್ಯಾನ್ ಅಂತ ತಗೊಳ್ಳಿ. ಫಸ್ಟ್ ನಾನೇನು ಮಾಡ್ತೀನಿ, ಸ್ಕ್ಯಾನರ್ನ ಕ್ರಿಯೇಟ್ ಮಾಡಿಬಿಡ್ತೀನಿ. ಸೊ ಸ್ಕ್ಯಾನರ್ನ ನನಗೆ ಏನು ಬೇಕು, ನಿಫ್ಟಿ 50ನಲ್ಲಿ RSI ಕ್ರಾಸಿಂಗ್ ಬಿಲೋ 30 ಬೇಕು ನನಗೆ. ಅಂದರೆ 5 ನಿಮಿಷ ಟೈಮ್ ಫ್ರೇಮಲ್ಲಿ RSI ಕ್ರಾಸಿಂಗ್ ಬಿಲೋ 30 ಬೇಕು. ಸೊ ನಾನು ಏನು ಮಾಡ್ತೀನಿ, ಕ್ಲೋಸ್ ಅಂತ ತಗೊತೀನಿ. ಡೈಲಿ ಇರೋದನ್ನು 5 ಮಿನಿಟ್ಸ್ಗೆ ಚೇಂಜ್ ಮಾಡ್ತೀನಿ. ಸೊ 5 ಮಿನಿಟ್ಸ್ ಕ್ಲೋಸ್ ಅಲ್ಲ, 5 ಮಿನಿಟ್ಸ್ RSI ಕ್ರಾಸ್ಡ್ ಬಿಲೋ ನಂಬರ್ ಎಷ್ಟು 30. ಇದು ನನಗೆ ಈ ಥರ ನಾನು ತಗೊಂಡಾಗ ಇದು ಎಲ್ಲ ಸ್ಟಾಕ್ಸ್ಗೂ ಅಪ್ಲೈ ಆಗುತ್ತೆ. ಇವಾಗ ನಾನು ಇವಾಗ ಸೇವ್ ಮಾಡ್ತೀನಿ. ಸೇವ್ ಮಾಡಿ ಇದನ್ನು ಲೆಟ್ಸ್ RSI ಅಂತ ಕೊಟ್ಟು ಸಬ್ಮಿಟ್ ಕೊಡ್ತೀನಿ. ಸೊ ಸಬ್ಮಿಟ್ ಕೊಟ್ಟಾಗ ಈ ಸ್ಕ್ಯಾನರ್ ಈಗ ನಂಗೆ ಸೇವ್ ಆಯಿತು. ನಾನು ರನ್ ಸ್ಕ್ಯಾನ್ ಕೊಟ್ಟಾಗ ಏನು 2000+ ಸ್ಟಾಕ್ಸ್ ಇದೆಯೋ ನಿಫ್ಟಿ 50ನಲ್ಲಿ, ಅಷ್ಟು ಸ್ಟಾಕ್ಸ್ಗೆ ಇದು ಅಪ್ಲೈ ಆಗುತ್ತೆ. ಬಟ್ ನನಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಗೆ ಮಾತ್ರ ಈ ಕಂಡೀಷನ್ ಅಪ್ಲೈ ಆಗಬೇಕು. ಓಕೆನಾ? ಇನ್ಯಾವುದು ಸ್ಟಾಕು ಇದು ಅಪ್ಲೈ ಆಗಬಾರ್ದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಡ್ಯಾಶ್ಬೋರ್ಡ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ ಟಾಪ್ ರೈಟಲ್ಲಿ, ಅಲ್ಲಿ ವಾಚ್ ಲಿಸ್ಟ್ ಅಂತ ಇರುತ್ತೆ. ಡ್ಯಾಶ್ಬೋರ್ಡ್ ಮೇಲೆ ನೀವು ಕರ್ಸರ್ನ ಪ್ಲೇಸ್ ಮಾಡಿದಾಗ ಅಲ್ಲಿ ಸ್ಕ್ಯಾನ್ಸ್ ಮತ್ತು ವಾಚ್ ಲಿಸ್ಟ್ ಅಂತ 2 ಆಪ್ಷನ್ ಬರುತ್ತೆ. ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರೈಟಲ್ಲಿ ನಿಮಗೆ ಕ್ರಿಯೇಟ್ ನ್ಯೂ ವಾಚ್ ಲಿಸ್ಟ್ ಅಂತ ಇರುತ್ತೆ. ಅದರಲ್ಲಿ ನಾನು ಇದಕ್ಕೆ ಒಂದು ನೇಮ್ ಕೊಡ್ತೀನಿ. ಲೆಟ್ಸ್ ನಿಫ್ಟಿ ಅಲ್ವಾ, ಸೊ ಬ್ಯಾಂಕ್ ನಿಫ್ಟಿ BN ಆ್ಯಂಡ್ N ಅಂತ ಕೊಡ್ತೀನಿ. ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ. ಓಕೆನಾ? ಸೊ ಇದಕ್ಕೆ ಒಂದು ನೇಮ್ ಕೊಟ್ಟಿದ್ದೀನಿ. ಈಗ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಇದು ಓಪನ್ ಮಾಡಿದ್ಮೇಲೆ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ನನಗೇನು ಬೇಕು ಅಂತ ಹೇಳ್ಬಿಟ್ಟು. ನನಗೇನು ಬೇಕು, ನಿಫ್ಟಿ 50 ಬೇಕು. ಓಕೆನಾ? ಸೊ ನಾನು ನಿಫ್ಟಿ ಮಾತ್ರ ಇಲ್ಲಿ ತಗೊತೀನಿ. ಸೊ ನನಗೆ ನಿಫ್ಟಿ ಆ್ಯಡ್ ಆಯಿತು. ನೆಕ್ಸ್ಟ್ ಇನ್ನೇನು ಬೇಕು, ಬ್ಯಾಂಕ್ ನಿಫ್ಟಿ ಬೇಕು. ಸೊ ನನಗೆ ಬ್ಯಾಂಕ್ ನಿಫ್ಟಿ ಮಾತ್ರ ಇಲ್ಲಿ ತಗೊಂಡಿದ್ದೀನಿ. ಸೊ ನಾನು 2 ಇಂಡೆಕ್ಸಸ್ ಮಾತ್ರ ನನಗೆ ರನ್ ಆಗಬೇಕು. ಏನು ರನ್ ಆಗಬೇಕು, RSI ಕ್ರಾಸಿಂಗ್ ಬಿಲೋ 20 ಸ್ಕ್ಯಾನರ್ ರನ್ ಆಗಬೇಕು. ಸೊ ಅದಕ್ಕೆ ನಾನು ಇವಾಗ ಇವೆರಡನ್ನು ತಗೊಂಡಾದ ನಂತರ ನಾನು ಇದನ್ನು ಬ್ಯಾಕ್ ಬರ್ತೀನಿ. ಓಕೆನಾ? ಸೊ ಈಗ ನನಗೆ 2 ಸ್ಟಾಕ್ಸ್ ಆ್ಯಡ್ ಆಯಿತು. ಸೊ ಆ್ಯಡ್ ಆದಮೇಲೆ ಮತ್ತೆ ನಾನು ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ RSI ಅಂತ ನಾವೀಗ ಕ್ರಿಯೇಟ್ ಮಾಡೋದಲ್ಲ, ಆ ಸ್ಕ್ಯಾನರ್ನ ಓಪನ್ ಮಾಡ್ಕೊಳ್ಳಿ. ಅಂದರೆ ಆ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಕ್ಯಾಶ್ ಅಂತ ಇದೆಯಲ್ವಾ, ಇಲ್ಲಿ ನೋಡಿ ಫಿಲ್ಟರ್ಸ್ ಇನ್ ಕ್ಯಾಶ್ ಅಂತ ಇದೆಯಲ್ವಾ, ಅಲ್ಲಿ ಹೋಗ್ಬಿಟ್ಟು ನಾನು ಈಗ ಜಸ್ಟ್ BN ಆ್ಯಂಡ್ N ಅಂತ ಕೊಟ್ಟಿಲ್ವ ನನ್ನ ವಾಚ್ ಲಿಸ್ಟ್ ಹೆಸರು, ಅದನ್ನು ನಾನು ಸೆಟ್ ಮಾಡ್ಕೊತೀನಿ. ಸೊ ಈಗ BN ಆ್ಯಂಡ್ N ಅಂದರೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ 2 ಇಂಡೆಕ್ಸಸ್ಸು. ಇದು ನೆಕ್ಸ್ಟ್ ಯಾವಾಗಾದ್ರಲ್ಲಿ RSI ಬಿಲೋ 30 ಬಂದಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ನನಗೆ ಅಲರ್ಟ್ ಬರಬೇಕು. ಸೊ ಸ್ಕ್ಯಾನರ್ ರನ್ ಆಗಿ ಇವಾಗ ನೋಡಿ ನಮಗೆ ಇಲ್ಲೇನು ಹೇಳ್ತಾ ಇದೆ, 2:10ಕ್ಕೆ ಬ್ಯಾಂಕ್ ನಿಫ್ಟಿ ಬಿಲೋ 30 ಹೋಗಿದೆ RSI ಅಂತ ಹೇಳ್ತಾ ಇದೆ. ಆ್ಯಂಡ್ ಇಲ್ಲಿ ಮತ್ತೆ ಏನು ಹೇಳ್ತಿದೆ, ಬ್ಯಾಂಕ್ ನಿಫ್ಟಿ 1:55 ಒಂದ್ಸರಿ ಹೋಗಿದೆ ಅಂತ ಹೇಳ್ತಾ ಇದೆ.
ಸೊ ಅದು ನಮಗೆ ಹೇಳುತ್ತೆ. ಮೇಯ್ನ್ ನನಗೇನು ಆ ಟೈಮಲ್ಲಿ ನಾನು ಇಲ್ಲಿ ಸ್ಕ್ಯಾನರ್ನು ಎವ್ರಿ 5 ಮಿನಿಟ್ಸ್ ರನ್ ಮಾಡ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ, ನನಗೆ ಅಲರ್ಟ್ ಬೇಕು. ಓಕೆನಾ, ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಕ್ರಿಯೇಟ್ ಅಲರ್ಟ್ ಅಂತ ಇದೆಯಾ, ಇಲ್ಲಿ ನೋಡಿ ಕ್ರಿಯೇಟ್ ಅಲರ್ಟ್ ಅಂತ ಇದೆ. ಸೊ ಕ್ರಿಯೇಟ್ ಅಲರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ SMS ಫಸ್ಟ್ ಇಮೇಲ್, SMS, ಡೆಸ್ಕ್ಟಾಪ್ ಆರ್ ಮೊಬೈಲ್ ವೆಬ್, ವಾಟ್ಸಪ್ ಇಷ್ಟು ಬರುತ್ತೆ ನಮಗೆ. ಟೆಕ್ಸ್ಟ್ ಮೆಸೇಜ್ ಮಾಡಿದ್ವಾ, ವಾಟ್ಸಪ್ ನೋಡ್ಬೋದು. ವಾಟ್ಸಪ್ ಮಿಸ್ ಮಾಡಿದ್ವಾ, ಇಮೇಲ್, ಟೆಕ್ಸ್ಟ್ ಮೆಸೇಜ್, ವಾಟ್ಸಪ್, ಡೆಸ್ಕ್ಟಾಪ್ ನೋಟಿಫಿಕೇಷನ್ ಅಥವಾ ಮೊಬೈಲ್ ವೆಬ್ ನೋಟಿಫಿಕೇಷನ್. ಸೊ ಇದಿಷ್ಟು ಟೋಟಲ್ 4 ಮೆಥಡಲ್ಲಿ ಅವನು ಅಟ್ ಎ ಟೈಮ್ ಸೆಂಡ್ ಮಾಡ್ತಾನೆ. ಸೊ ದಟ್ ನಾವು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಸೇವ್ ಅಲರ್ಟ್ ಕೊಡ್ತಾನೆ. ಸೊ ಸೇವ್ ಅಲರ್ಟ್ ಕೊಟ್ಟಮೇಲೆ ನನಗೆ ಈಗ ನೋಡಿ, ಫ್ಯೂಚರಲ್ಲಿ ಯಾವಾಗಾದರೂ ಆಗಲಿ ನೆಕ್ಸ್ಟ್ ಇನ್ 5 ಮಿನಿಟ್ಸಿಂದ ನೆಕ್ಸ್ಟ್ 5 ಮಿನಿಟ್ಸಿಂದ ಫಾರ್ ನೆಕ್ಸ್ಟು ನನ್ನ ಸಬ್ಸ್ಕ್ರಿಪ್ಷನ್ ಎಂಡ್ ಆಗೋ ತನಕ, ಚಾಟಿಂಗ್ ಸಬ್ಸ್ಕ್ರಿಪ್ಷನ್ ಇರೋ ತನಕ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವಾಗ RSI ಬಿಲೋ 30 ಬರುತ್ತೋ ಆವಾಗ ನನಗೆ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜು, ವಾಟ್ಸಪ್ ಮೆಸೇಜು, ಇಮೇಲ್ ಅಲರ್ಟು, ದೆನ್ ಮೊಬೈಲ್ ನೋಟಿಫಿಕೇಷನ್ ಅಥವಾ ಡೆಸ್ಕ್ಟಾಪ್ ನೋಟಿಫಿಕೇಷನ್ ಯಾವುದು ಯೂಸ್ ಮಾಡ್ತಿದ್ರೆ ಅದರ ನೋಟಿಫಿಕೇಷನು ಇಷ್ಟು ಅಟ್ ಎ ಟೈಮ್ ಕಳಿಸ್ತಾನೆ. ಸೊ ದಟ್ ನಾನು ಇಮ್ಮಿಡಿಯೇಟಾಗಿ ನಾನು ಏನೇ ಕೆಲಸ ಮಾಡ್ತಾಯಿದ್ರು ಅದನ್ನು ಪಕ್ಕಕ್ಕಿಟ್ಟು ನಾನು ಈ ಒಂದು ಇಂಡೆಸಸ್ನ ಆಪರ್ಚುನಿಟಿನ ಹುಡುಕ್ಬೋದು. ಸೊ ಇದು ಬಂದು ಬೇಸಿಕ್ಕು. ಓಕೆನಾ, ಮೇಯ್ನ್ಲಿ ನಾನು ಯೂಸ್ ಮಾಡೋದು ಯಾವುದಕ್ಕೆ ಅಂದರೆ ನಾನ್ ಡೆರಿವೇಟಿವ್. ನಾನು ಯಾವತ್ತೂ ಡೆರಿವೇಟಿವ್ನ ಸಪೋರ್ಟೇ ಮಾಡಲ್ಲ. ಸೊ ನಾನು ಜಾಸ್ತಿ ಅಲರ್ಟ್ಸ್ನ ಯೂಸ್ ಮಾಡೋದು ಬಂದು ನಾನ್ ಡೆರಿವೇಟಿವ್ ಸ್ಟಾಕ್ಸಲ್ಲಿ. ಯಾಕೆ ಅಂತಂದರೆ ನಮಗೆ ಡೆರಿವೇಟಿವ್ ಸ್ಟಾಕ್ಸು ಹೈಲಿ ಮ್ಯಾನಿಪ್ಯುಲೇಟೆಡ್ ಆಗಿರುತ್ತೆ, ಅದಕ್ಕೆ ನಾವು ನಾನ್ ಡೆರಿವೇಟಿವ್ ಸ್ಟಾಕ್ಸ್ಗೆ ಹೋಗ್ತೀವಿ. ಅದಕ್ಕೆ ಹೇಗೆ ವಾಚ್ ಲಿಸ್ಟ್ನ ಸೆಟ್ ಮಾಡ್ಕೊತೀನಿ ಅಂತಂದರೆ, ಫಸ್ಟ್ ನಾನು ಏನು ಮಾಡ್ತೀನಿ, ಡ್ಯಾಶ್ ಬೋರ್ಡ್ಗೆ ಹೋಗ್ಬಿಟ್ಟು ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ವಾಚ್ ಲಿಸ್ಟ್ ಅಂತ ಇರುತ್ತೆ. ಇದಕ್ಕೆ ನಾನು ನೇಮ್ ಕೊಡ್ತೀನಿ, ಲೆಟ್ಸ್ ನಾನ್ F&O ಸ್ಟಾಕ್ಸ್ ಅಂತ ಅದಕ್ಕೊಂದು ಹೆಸರು ಕೊಡ್ತೀನಿ. ಅಂದರೆ ಡೆರಿವೇಟಿವ್ನಲ್ಲಿ ಇಲ್ಲದೆ ಇರುವಂಥ ಸ್ಟಾಕ್ಸ್ಗೆ ನಾನು ಲಿಸ್ಟ್ ಬೇಕು. ಓಕೆನಾ, ಸೊ ನಾನು ಅದಕ್ಕೆ ಈಗ ಏನು ಮಾಡಿದೆ, ಅದರ ಹೆಸರು ಕ್ರಿಯೇಟ್ ಮಾಡಿದೆ. ಈಗ ನಾನು ಆ ವಾಚ್ ಲಿಸ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಇದೆ. ಸೊ ನಾನು ಆಲ್ರೆಡಿ NSE ಕಡೆಯಿಂದ ನಾನ್ ಡೆರಿವೇಟಿವ್ ಸ್ಟಾಕ್ಸ್ ಲಿಸ್ಟ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ನಾನು ಆ ಒಂದು ಲಿಸ್ಟ್ನ ಇಲ್ಲಿ ಚೂಸ್ ಮಾಡ್ಕೊತೀನಿ, ನಾನ್ F&O ಸ್ಟಾಕ್ಸು ಓಪನ್ನು. ಸೊ ಇವಾಗ ನಾನು ಇದನ್ನ ಫೈಲ್ನ CSV ಫೈಲ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಇರುತ್ತಲ್ವ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು 10 ಸೆಕೆಂಡ್ಸ್ 5 to 10 ಸೆಕೆಂಡ್ಸಲ್ಲಿ ಪ್ರೋಸೆಸ್ ಆಗಿಬಿಡತ್ತೆ ಅದು. ಈಗ ನೋಡಿ, ನನಗೆ ನಾನ್ ಡೆರಿವೇಟಿವ್ ಸ್ಟಾಕ್ಸ್ ಸಿಕ್ಬಿಡ್ತು. ಟೋಟಲ್ 2571 ಸ್ಟಾಕು ಡೆರಿವೇಟಿವ್ ಮಾರ್ಕೆಟಲ್ಲಿ ಇಲ್ಲದೇ ಇರೋಂಥ ಸ್ಟಾಕ್ಸ್ ಬೇಕು ನನಗೆ. ಸೊ ಆ ಸ್ಟಾಕ್ಸ್ ಲಿಸ್ಟ್ ಕ್ರಿಯೇಟ್ ಆಗೋಯ್ತು. ಇವಾಗ ನಾನೇನು ಮಾಡ್ತೀನಿ, ಯಾವುದಾದ್ರು ಸ್ಕ್ಯಾನರ್ನ ನನಗೆ ನಾನ್ ಡೆರಿವೇಟಿವ್ ಸ್ಟಾಕ್ಸಲ್ಲಿ ಅಂದರೆ ಡೆರಿವೇಟಿವ್ನಲ್ಲಿ ಇಲ್ಲದೇ ಇರೋ ಸ್ಟಾಕ್ಸಲ್ಲಿ ಮಾತ್ರ ನಾನು ರನ್ ಮಾಡಬೇಕಂದ್ರೆ ನನಗೆ ಈ ವಾಚ್ ಲಿಸ್ಟ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಸೊ ನಾನು ಮೇಯ್ನ್ಲಿ ವಾಚ್ ಲಿಸ್ಟ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನಾನ್ ಡೆರಿವೇಟಿವ್ ಸ್ಟಾಕ್ಸ್ಗೋಸ್ಕರ. ಸೊ ಇದಿಷ್ಟು ಇವತ್ತಿನ ಸೆಷನ್. ನಿಮ್ಗೇನೇ ಕ್ವರೀಸ್ ಇರಲಿ, ಅಲರ್ಟ್ ಕ್ರಿಯೇಟ್ ಮಾಡೋ ವಿಧಾನ ಆಗಿರ್ಬೋದು, ಇಲ್ಲ ಅಂತಂದರೆ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಚಾಟಿಂಗಲ್ಲಿ ನೀವು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ಹೈಲಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಪ್ಲಸ್ ಸ್ಕ್ರೀನರ್ ಪ್ಲಸ್ ಅಲರ್ಟ್ಸ್ ಹೈಲಿ ಅಕ್ಯುರೇಟ್ ಸ್ಟ್ರಾಟಜೀಸ್ ಮತ್ತು ಸ್ಕಿನ್ನರ್ಸ್ ಬಗ್ಗೆ ನಾಲೆಜ್ ಪಡಿಬೇಕು ಅಂತಂದರೆ ದಯವಿಟ್ಟು ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ.